ಸಂಕ್ರಾಂತಿಯಂದು ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಾವಣೆ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಪ್ರತಿ ವರ್ಷದಂತೆ ಕೂಡ ಆ ಒಂದು ನಂಬಿಕೆ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗರ್ಭಗುಡಿಯ ಶಿವಲಿಂಗದ ಮೇಲೆ ಬೀಳಲಿದೆ ಸೂರ್ಯ ರಶ್ಮಿ. ಮಂಡ್ಯದ ಶ್ರೀರಂಗಪಟ್ಟಣ ಚಂದ್ರವನದ ಆಶ್ರಮದಲ್ಲಿರುವಂತಹ ದೇವಾಲಯ, ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯಕ್ಕೆ ಇಲ್ಲಿ ಆ ಶಿವನ ಮೂರ್ತಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಸಾವಿರಾರು ಜನ ಭಕ್ತರು ಕಾದು ನಿಂತಿದ್ದಾರೆ ಆ ಸೂರ್ಯ ರಶ್ಮಿ ಸ್ಪರ್ಶಿಸೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಇನ್ನು ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ನಡೀತಾ ಇದೆ. ಸಂಕ್ರಾಂತಿಯಂದು ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಾವಣೆ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಪ್ರತಿ ವರ್ಷದಂತೆ ಕೂಡ ಆ ಒಂದು ನಂಬಿಕೆ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗರ್ಭಗುಡಿಯ ಶಿವಲಿಂಗದ ಮೇಲೆ ಬೀಳಲಿದೆ ಸೂರ್ಯ ರಶ್ಮಿ. ಮಂಡ್ಯದ ಶ್ರೀರಂಗಪಟ್ಟಣ ಚಂದ್ರವನದ ಆಶ್ರಮದಲ್ಲಿರುವಂತಹ ದೇವಾಲಯ, ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯಕ್ಕೆ ಇಲ್ಲಿ ಆ ಶಿವನ ಮೂರ್ತಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಸಾವಿರಾರು ಜನ ಭಕ್ತರು ಕಾದು ನಿಂತಿದ್ದಾರೆ ಆ ಸೂರ್ಯ ರಶ್ಮಿ ಸ್ಪರ್ಶಿಸೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಇನ್ನು ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ನಡೀತಾ ಇದೆ. ಸಂಕ್ರಾಂತಿ ಹಬ್ಬದ ದಿನದಂದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ಇದೊಂದು ಸೂರ್ಯ ರಶ್ಮಿ ಶಿವರನ್ನ ಸ್ಪರ್ಶಿಸುವ ವಿಶೇಷ ಕೌತುಕ ನಡೆಯಲಿದೆ. ಭಕ್ತರು ಈ ವಿಸ್ಮಯಕ್ಕಾಗಿ ಕಾದು ಕುಳಿತಿದ್ದಾರೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಕೌತುಕ. ಸೂರ್ಯ ರಶ್ಮಿ ಸ್ಪರ್ಶ ಗಳಿಗೆಗೆ ಜನರ ಕಾತುರ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಕ್ಷಣಗಣನೆ ಆರಂಭವಾಗಿದೆ. ಸಂಕ್ರಾಂತಿ ಹಬ್ಬದ ದಿನದಂದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ಇಂದು ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವ ವಿಶೇಷ ಕೌತುಕ ನಡೆಯಲಿದೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡುವ ವೇಳೆ ಶಿವನ ಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸುತ್ತೆ. ಈ ಕೌತುಕ ನೋಡಲು ಸಾವಿರಾರು ಭಕ್ತರು ಇವತ್ತು ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ಇಂದು ಇತಿಹಾಸ ಪ್ರಸಿದ್ಧ ದೇಗುಲದಲ್ಲಿ ಶಿವನಿಗೆ ವಿಶೇಷ ಪೂಜಾ ಕೈಂಕರ್ಯ ನಡೆಯಲಿದ್ದು, ಈ ಬಾರಿಯ ಸೂರ್ಯ ರಶ್ಮಿ ಚಮತ್ಕಾರದ ಗಳಿಗೆಗೆ ಬೆಂಗಳೂರು ಮಂದಿ ಸಜ್ಜಾಗಿದ್ದಾರೆ. ಇಂದು ಮುಂಜಾನೆ 5:30ರಿಂದಲೇ ಮೊದಲ ಪೂಜೆ ಶುರುವಾಗಿದ್ದು, ಸಂಜೆ 5:14ರಿಂದ 5:17 ಒಳಗೆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಬೀಳಲಿದೆ ಎನ್ನಲಾಗಿದೆ. ಭಕ್ತಾದಿಗಳು ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ದೇವಾಲಯದ ಹೊರ ಭಾಗದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 2 ಎಲ್ಇಡಿ ಹಾಗೂ 5 ಟಿವಿಗಳ ವ್ಯವಸ್ಥೆ ಇದ್ದು, ಇನ್ನು ದೇವರನ್ನ ಸೂರ್ಯ ರಶ್ಮಿ ಸ್ಪರ್ಶಿಸುವ ವೇಳೆ ಅರ್ಚಕರನ್ನ ಬಿಟ್ಟರೆ ಇನ್ನುಳಿದ ಯಾರಿಗೂ ದೇವಸ್ಥಾನ ಪ್ರವೇಶ ಇರುವುದಿಲ್ಲ ಅಂತ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ನಮಸ್ತೆ ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಂಕ್ರಾಂತಿಯಂದು ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಾವಣೆ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಪ್ರತಿ ವರ್ಷದಂತೆ ಕೂಡ ಆ ಒಂದು ನಂಬಿಕೆ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗರ್ಭಗುಡಿಯ ಶಿವಲಿಂಗದ ಮೇಲೆ ಬೀಳಲಿದೆ ಸೂರ್ಯ ರಶ್ಮಿ. ಮಂಡ್ಯದ ಶ್ರೀರಂಗಪಟ್ಟಣ ಚಂದ್ರವನದ ಆಶ್ರಮದಲ್ಲಿರುವಂತಹ ದೇವಾಲಯ, ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯಕ್ಕೆ ಇಲ್ಲಿ ಆ ಶಿವನ ಮೂರ್ತಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಸಾವಿರಾರು ಜನ ಭಕ್ತರು ಕಾದು ನಿಂತಿದ್ದಾರೆ ಆ ಸೂರ್ಯ ರಶ್ಮಿ ಸ್ಪರ್ಶಿಸೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಇನ್ನು ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ನಡೀತಾ ಇದೆ.
ಸಂಕ್ರಾಂತಿಯಂದು ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಾವಣೆ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಪ್ರತಿ ವರ್ಷದಂತೆ ಕೂಡ ಆ ಒಂದು ನಂಬಿಕೆ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗರ್ಭಗುಡಿಯ ಶಿವಲಿಂಗದ ಮೇಲೆ ಬೀಳಲಿದೆ ಸೂರ್ಯ ರಶ್ಮಿ. ಮಂಡ್ಯದ ಶ್ರೀರಂಗಪಟ್ಟಣ ಚಂದ್ರವನದ ಆಶ್ರಮದಲ್ಲಿರುವಂತಹ ದೇವಾಲಯ, ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯಕ್ಕೆ ಇಲ್ಲಿ ಆ ಶಿವನ ಮೂರ್ತಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ಸಾವಿರಾರು ಜನ ಭಕ್ತರು ಕಾದು ನಿಂತಿದ್ದಾರೆ ಆ ಸೂರ್ಯ ರಶ್ಮಿ ಸ್ಪರ್ಶಿಸೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಇನ್ನು ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ನಡೀತಾ ಇದೆ. ಸಂಕ್ರಾಂತಿ ಹಬ್ಬದ ದಿನದಂದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ಇದೊಂದು ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವ ವಿಶೇಷ ಕೌತುಕ ನಡೆಯಲಿದೆ. ಭಕ್ತರು ಈ ವಿಸ್ಮಯಕ್ಕಾಗಿ ಕಾದು ಕುಳಿತಿದ್ದಾರೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಕೌತುಕ. ಸೂರ್ಯ ರಶ್ಮಿ ಸ್ಪರ್ಶ ಗಳಿಗೆಗೆ ಜನರ ಕಾತುರ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಕ್ಷಣಗಣನೆ ಆರಂಭವಾಗಿದೆ. ಸಂಕ್ರಾಂತಿ ಹಬ್ಬದ ದಿನದಂದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ಇಂದು ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವ ವಿಶೇಷ ಕೌತುಕ ನಡೆಯಲಿದೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡುವ ವೇಳೆ ಶಿವನ ಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸುತ್ತೆ. ಈ ಕೌತುಕ ನೋಡಲು ಸಾವಿರಾರು ಭಕ್ತರು ಇವತ್ತು ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ಇಂದು ಇತಿಹಾಸ ಪ್ರಸಿದ್ಧ ದೇಗುಲದಲ್ಲಿ ಶಿವನಿಗೆ ವಿಶೇಷ ಪೂಜಾ ಕೈಂಕರ್ಯ ನಡೆಯಲಿದ್ದು, ಈ ಬಾರಿಯ ಸೂರ್ಯ ರಶ್ಮಿ ಚಮತ್ಕಾರದ ಗಳಿಗೆಗೆ ಬೆಂಗಳೂರು ಮಂದಿ ಸಜ್ಜಾಗಿದ್ದಾರೆ. ಇಂದು ಮುಂಜಾನೆ 5:30ರಿಂದಲೇ ಮೊದಲ ಪೂಜೆ ಶುರುವಾಗಿದ್ದು, ಸಂಜೆ 5:14ರಿಂದ 5:17 ಒಳಗೆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಬೀಳಲಿದೆ ಎನ್ನಲಾಗಿದೆ. ಭಕ್ತಾದಿಗಳು ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ದೇವಾಲಯದ ಹೊರಭಾಗದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 2 ಎಲ್ಇಡಿ ಹಾಗೂ 5 ಟಿವಿಗಳ ವ್ಯವಸ್ಥೆ ಇದ್ದು, ಇನ್ನು ದೇವರನ್ನ ಸೂರ್ಯ ರಶ್ಮಿ ಸ್ಪರ್ಶಿಸುವ ವೇಳೆ ಅರ್ಚಕರನ್ನ ಬಿಟ್ಟರೆ ಇನ್ನುಳಿದ ಯಾರಿಗೂ ದೇವಸ್ಥಾನ ಪ್ರವೇಶ ಇರುವುದಿಲ್ಲ ಅಂತ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ನಮಸ್ತೆ ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.